ಅಡುಗೆಯ ರುಚಿ ಹೆಚ್ಚಿಸಲು ಗೃಹಿಣಿಯರಿಗೆ ಅಡುಗೆ ಮನೆಯ ಸೂಪರ್ ಟಿಪ್ಸ್ಗಳು. ಪಕೋಡ ಮಾಡುವಾಗ ಕಡಲೆ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಸೇರಿಸಿದರೆ ಪಕೋಡ ಗರಿಗರಿಯಾಗಿ ರುಚಿಯಾಗಿ ಬರುತ್ತೆ. ಮೊಸರು ಹುಳಿ ಎನಿಸಿದರೆ 1 ಚಮಚ ಸಕ್ಕರೆ ಸೇರಿಸೋದ್ರಿಂದ ಹುಳಿ ಅಂಶ ಕಡಿಮೆಯಾದಂತೆ ಅನಿಸುತ್ತೆ. ಯಾವುದಾದ್ರೂ ಗ್ರೇವಿ ಮಾಡುವಾಗ 1 ಚಮಚ ಮೊಸರು ಅಥವಾ ದಪ್ಪ ತೆಂಗಿನಕಾಯಿ ಹಾಲು ಸೇರಿಸೋದ್ರಿಂದ ಗ್ರೇವಿ ತುಂಬ ರುಚಿಯಾಗಿರುತ್ತೆ. ಪೂರಿ ಹಿಟ್ಟು ಮೃದುವಾಗಲು ನೀರಿನ ಬದಲು ಸ್ವಲ್ಪ ಹಾಲು ಸೇರಿಸಿ. ಪೂರಿಯನ್ನು ಹೆಚ್ಚು ಕಾಲ ಗರಿಗರಿಯಾಗಿಡಲು ಗೋಧಿ ಹಿಟ್ಟಿನ ಜೊತೆಗೆ ಸ್ವಲ್ಪ ಬಾಂಬೆ ರವೆ ಅಥವಾ ಅಕ್ಕಿ ಹಿಟ್ಟು ಸೇರಿಸಿ. ಕಾಫಿ ಡಿಕಾಕ್ಷನ್ಗೆ 1 ಚಿಟಿಕೆ ಉಪ್ಪು ಹಾಕೋದ್ರಿಂದ ಕಾಫಿಯ ರುಚಿ ಹೆಚ್ಚುವುದು. ಮೊಟ್ಟೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ತುಂಬ ಸುಲಭವಾಗಿ ಮೊಟ್ಟೆ ಸಿಪ್ಪೆ ತೆಗೆಯಬಹುದು. ತರಕಾರಿಯನ್ನು ಅಡುಗೆಗೆ ಬಳಸುವ ಮೊದಲು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ತೊಳೆದು ಬಳಸೋದ್ರಿಂದ ಅದರಲ್ಲಿರುವಂತಹ ಕೆಮಿಕಲ್ ಅಂಶ ಹೋಗುತ್ತೆ. ಹಲಸಿನ ಹಣ್ಣು ಬಿಡಿಸುವಾಗ ಕೈಗೆ ಮತ್ತು ಚಾಕುವಿಗೆ ಸ್ವಲ್ಪ ಎಣ್ಣೆ ಸವರಿಕೊಳ್ಳೋದ್ರಿಂದ ಕೈಗೆ ಮೇಣ ಹತ್ತುವುದಿಲ್ಲ. ಅಂಗಡಿಯಿಂದ ಮಾಂಸ ತಂದ ತಕ್ಷಣ ಉಪ್ಪು ಹಾಗೂ ಸ್ವಲ್ಪ ಅರಿಶಿಣ ಹಾಕಿ ತಣ್ಣೀರಿನಿಂದ ತೊಳೆಯೋದ್ರಿಂದ ಅದರಲ್ಲಿರುವಂತಹ ಹೊಲಸು ವಾಸನೆ ಕಡಿಮೆಯಾಗತ್ತೆ. ಈರುಳ್ಳಿ ಟೊಮೊಟೊವನ್ನು ಎಣ್ಣೆಯಲ್ಲಿ ಬೇಯಿಸುವಾಗ ಸ್ವಲ್ಪ ಉಪ್ಪು ಸೇರಿಸಿ ಬೇಯಿಸಿದರೆ ಬೇಗ ಬೇಯುತ್ತೆ. ದೇವರಿಗೆ ತೆಂಗಿನಕಾಯಿ ಒಡೆದ ಹೋಳುಗಳು ಹೆಚ್ಚಾಗಿದ್ದರೆ ಅದರ ಮೇಲ್ಗಡೆ ಇರುವಂತಹ ಚಿಪ್ಪನ್ನು ತೆಗೆದು ತೆಂಗಿನಕಾಯಿಯನ್ನು ಉಪ್ಪಿನಲ್ಲಿ ಸೇರಿಸಿಟ್ಟರೆ 1 ತಿಂಗಳು ಕೆಡದಂತೆ ಶೇಖರಿಸಿಡಬಹುದು. ನುಗ್ಗೆ ಸೊಪ್ಪನ್ನು 1 ದಿನ ಬಟ್ಟೆಯಲ್ಲಿ ಸುತ್ತಿಡೋದ್ರಿಂದ ಅದರಲ್ಲಿರುವ ಎಲೆಗಳೆಲ್ಲ ತನ್ನಷ್ಟಕ್ಕೆ ಉದುರೋದ್ರಿಂದ ಕಡ್ಡಿಗಳನ್ನು ತುಂಬ ಸುಲಭವಾಗಿ ಬೇರ್ಪಡಿಸಬಹುದು. ದೋಸೆ ಮಾಡುವಾಗ ದೋಸೆ ಕಾವಲಿಯಿಂದ ಎಳೆದಿದ್ದರೆ ಅರ್ಧ ಈರುಳ್ಳಿಯನ್ನು ತೆಗೆದುಕೊಂಡು ಚೆನ್ನಾಗಿ ಕಾವಲಿಗೆ ಉಜ್ಜಿದರೆ ದೋಸೆ ಹರಿಯದೆ ತಳ ಹಿಡಿಯದೆ ಚೆನ್ನಾಗಿ ಏಳುತ್ತದೆ. ಚಪಾತಿ ಮೃದುವಾಗಿ ಬರಬೇಕೆಂದರೆ ತಾಜಾ ಮಜ್ಜಿಗೆಯನ್ನು ಸ್ವಲ್ಪ ಸೇರಿಸಿ ಹಿಟ್ಟು ಕಲಸಿ ಚಪಾತಿ ಮಾಡೋದ್ರಿಂದ ಚಪಾತಿ ಬಹಳ ಮೃದುವಾಗಿ ಬರುತ್ತದೆ. ಮಿಕ್ಸಿ ಚಾಕುಗಳ ಸಂದಿಯನ್ನು ಕ್ಲೀನ್ ಮಾಡಲು ಒಂದು ಟೂತ್ ಬ್ರಷ್ಗೆ ಸ್ವಲ್ಪ ಸೋಪ್ ವಾಟರ್ ಹಾಕಿ ಚೆನ್ನಾಗಿ ಬ್ರಷ್ನಿಂದ ಉಜ್ಜಿ ಒರೆಸೋದ್ರಿಂದ ಮಿಕ್ಸಿ ಮತ್ತು ಚಾಕುಗಳು ಹೊಸತರಂತೆ ಕಾಣುತ್ತವೆ. ತಿಂಡಿ ತಿನಿಸುಗಳನ್ನು ಬಾಳೆ ಎಲೆಯಲ್ಲಿ ಪ್ಯಾಕ್ ಮಾಡುವ ಮೊದಲು ಬಾಳೆ ಎಲೆಯನ್ನು ಸ್ವಲ್ಪ ಬೆಂಕಿಯಿಂದ ಬಾಡಿಸಿ ಪ್ಯಾಕ್ ಮಾಡೋದ್ರಿಂದ ಎಲೆ ಹರಿಯೋದಿಲ್ಲ ಹಾಗೂ ತಿಂಡಿ ತಿನಿಸುಗಳು ತಾಜಾವಾಗಿರುತ್ತವೆ. ಜಾಮೂನ್ ಹಿಟ್ಟು ಕಲಿಸುವಾಗ ಹಿಟ್ಟಿಗೆ ಸ್ವಲ್ಪ ಬೆಣ್ಣೆ ಸೇರಿಸಿಕೊಂಡು ಕಲಸಿ ಜಾಮೂನ್ ಮಾಡಿದರೆ ಜಾಮೂನ್ ಕರಿದ ನಂತರ ಪಾಕದಲ್ಲಿ ತುಂಬ ಮೃದುವಾಗಿರುತ್ತದೆ. ಅನ್ನ ಉದುರುದುರಾಗಲು 1-2 ಹನಿ ಅಡುಗೆ ಎಣ್ಣೆ ಹಾಗೂ ಸ್ವಲ್ಪ ನಿಂಬೆ ರಸ ಸೇರಿಸೋದ್ರಿಂದ ಅನ್ನ ಉದುರುದುರಾಗುತ್ತದೆ. ಆಲೂಗಡ್ಡೆಯನ್ನು ಬೇಯಿಸಿದ ನೀರಿಗೆ ಸ್ವಲ್ಪ ವಿನಿಗರ್ ಅಡುಗೆ ಸೋಡಾ ಹಾಕಿ ಅಡುಗೆ ಕೋಣೆಯ ಟೈಲ್ಸ್ ತೊಳೆಯೋದ್ರಿಂದ ಅಡುಗೆ ಕೋಣೆಯ ಟೈಲ್ಸ್ಗಳು ಪಳಪಳನೆ ಹೊಳೆಯುತ್ತವೆ. ದೋಸೆ ಹಿಟ್ಟು ಹುಳಿಯಾಗಿದ್ದರೆ 1-2 ಚಮಚ ಸಕ್ಕರೆ ಸೇರಿಸೋದ್ರಿಂದ ಹುಳಿಯೊಂದಿಗೆ ಸಕ್ಕರೆ ಅಂಶ ಸೇರಿ ದೋಸೆ ತುಂಬ ರುಚಿಯಾಗಿರುತ್ತೆ. ಇಡ್ಲಿ ಹಿಟ್ಟು ಮಿಕ್ಕಿದ್ದರೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಸೇರಿಸಿ ಸ್ವಲ್ಪ ಕಾರ್ನ್ಫ್ಲೋರ್ ಸೇರಿಸಿ ಬೋಂಡ ತಯಾರಿಸಿದರೆ ಸಂಜೆ ಕಾಫಿ ಟೀ ಜೊತೆಗೆ ಸ್ನ್ಯಾಕ್ಸ್ ರೆಡಿ. ಇಡ್ಲಿ ಮಾಡುವಾಗ ಅಕ್ಕಿ ಉದ್ದಿನಬೇಳೆ ಜೊತೆಗೆ ಸ್ವಲ್ಪ ಮೆಂತೆ ಸೇರಿಸಿ ರುಬ್ಬೋದ್ರಿಂದ ಇಡ್ಲಿ ರುಚಿಕರವಾಗಿ ಘಮಘಮಿಸುತ್ತದೆ ಹಾಗೂ ಅಸಿಡಿಟಿ ಆಗೋದಿಲ್ಲ. ಪಾಯಸ ತುಂಬ ಹೊತ್ತು ಇಟ್ಟು ನಂತರ ಗಟ್ಟಿಯಾಗಿದ್ದರೆ ಸ್ವಲ್ಪ ಬಿಸಿ ಹಾಲು ಸೇರಿಸಿ. ಮೀನು ಅಥವಾ ಮಾಂಸ ಸಾರು ಮಾಡಿದಾಗ ಊಟ ಮಾಡಿದ ಪಾತ್ರೆಗಳನ್ನು ತೊಳೆಯಲು ವಿಮ್ ಬಾರ್ ಅಥವಾ ಜೆಲ್ಗೆ ಅರ್ಧ ನಿಂಬೆಹಣ್ಣಿನ ರಸ ಹಾಕಿ ಪಾತ್ರೆಗಳನ್ನು ತೊಳೆಯೋದ್ರಿಂದ ಪಾತ್ರೆಗಳಲ್ಲಿರುವಂತಹ ಹೊಲಸು ವಾಸನೆ ಕಡಿಮೆಯಾಗುತ್ತೆ. ಪಾತ್ರೆ ಅಥವಾ ಲೋಟಗಳು ಒಂದರ ಒಳಗೆ ಒಂದು ಸೇರಿಕೊಂಡು ತೆಗೆಯಲು ಕಷ್ಟವಾಗಿದ್ದರೆ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿದರೆ ಸುಲಭವಾಗಿ ಬೇರ್ಪಡಿಸಬಹುದು. ನಿಂಬೆಹಣ್ಣಿನ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆ ಸವರಿ ಫ್ರಿಡ್ಜ್ನಲ್ಲಿ ಇಡೋದ್ರಿಂದ ಬಹಳಷ್ಟು ದಿನ ತಾಜಾತನದಿಂದ ಇರುತ್ತದೆ. ಇವತ್ತಿನ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೊಸ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.